ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ಸೊ ನೋಡೋಣ ಬನ್ನಿ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ. ಸೊ ಇವತ್ತು ನಾವು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಫಸ್ಟ್ ಇಲ್ಲಿಗೆ ನಾನು ಚಿಕನ್ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಟಿದ್ದೇನೆ. ಅರ್ಧ kg ಚಿಕನ್ ತೊಗೊಂಡಿದ್ದೇನೆ. ಚಿಕನ್ಗೆ ಅರಿಶಿನ ಹಾಕಿದ್ದೇನೆ. ಅರಿಶಿನ ಏಕೆ ಹಾಕಿದ್ದೇನೆ ಅಂದರೆ ಆ್ಯಂಟಿಬಯೋಟಿಕ್ ಅಲ್ಲ, ಸೊ ಹಾಗಾಗಿ ಹಾಕಿದ್ದೇನೆ. ಮತ್ತು ಈಗ ಚಿಕನ್ ಗ್ರೇವಿ ಮಾಡಲಿಕ್ಕೆ ಸಾಮಗ್ರಿಗಳು ನೋಡೋಣ ಬನ್ನಿ. ಮೊದಲಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ, ಪುದೀನ, ಕೊಬ್ಬರಿ, ಕೊತ್ತಂಬರಿ, ಚಿಕನ್ ಮಸಾಲ ಪೌಡರ್, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಕರಿಮೆಣಸು, ಒಂದು ಏಲಕ್ಕಿ. ನಾನು ಹೇಳಿರುವಂಥ ಎಲ್ಲ ಐಟಮ್ನ ಮಿಕ್ಸಿಗೆ ಹಾಕೊಳ್ಳೋಣ ಬನ್ನಿ. ಇದನ್ನು ಚೆನ್ನಾಗಿ ನುಣ್ಣನೆ ರುಬ್ಬಿಕೊಳ್ಳೋಣ ಬನ್ನಿ. ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕಾಯ್ದಿರುವ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ. ನೋಡಿ, ಈರುಳ್ಳಿ ಕೆಂಪಾದ್ಮೇಲೆ ಸೊ ಅದಕ್ಕೆ ನಾವು ಚಿಕನ್ ಆ್ಯಡ್ ಮಾಡೋಣ. ಈಗ ಚಿಕನ್ ಆ್ಯಡ್ ಆದಮೇಲೆ ಸೊ ಅದಕ್ಕೆ ಚೆನ್ನಾಗಿ ತಿರುಗಿಸೋಣ ಸ್ನೇಹಿತರೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ವಾವ್, ಪರಿಮಳ ಸೂಪರ್ ಆಗಿ ಬರ್ತಾ ಇದೆ. ಹಾಗೆ ಚಿಕನ್ ಸಹ ಬೆಂದಿದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಸೊ ಅವರಿಗೆ ಇದು ತುಂಬ ಹೆಲ್ದಿಯಾಗಿರುತ್ತೆ. ಖಾರ ಇಲ್ಲದೆ ನಾವು ಚಪ್ಪೆಯಾಗಿ ತಿನ್ಬೋದು. ಸೊ ಇದಕ್ಕೆ ರುಬ್ಬಿರೋ ಮಸಾಲೆಯನ್ನು ಆ್ಯಡ್ ಮಾಡೋಣ. ಸೊ ಮಸಾಲೆಯನ್ನು ಚೆನ್ನಾಗಿ ಈ ಥರ ತಿರುಗಿಸೋಣ. ಸೊ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಮುಚ್ಚಿಡೋಣ. ಸೊ ನಂತರ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲೆ ಆ್ಯಡ್ ಮಾಡೋಣ. ಇದಕ್ಕೆ ಸ್ವಲ್ಪ ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡೋಣ. ಇದು ಹೋಮ್ ಮೇಡ್ ಖಾರ. ನಾವಿದು ಯಾವುದು ಅಂಗಡಿಯಿಂದ ತಂದಿಲ್ಲ. ಇದು ಮನೆಯಲ್ಲೇ ನಾವೇ ಪದಾರ್ಥಗಳನ್ನು ಹಾಕಿ ತಯಾರಿ ಮಾಡಿದ್ದು. ಸೊ ನಿಮಗೂ ಇದ್ರದ್ದು ಬಗ್ಗೆ ಖಾರ ಐಟಮ್ಸ್ ಏನೇನು ಹಾಕ್ತಾರೆ ಅದು ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಕ್ಕೆ ಚಿಕನ್ಗೆ ನಾವು ಈಗ ಸ್ವಲ್ಪ ಆ್ಯಡ್ ಮಾಡೋಣ. ಸೊ ಮಸಾಲ ಖಾರನ ಆ್ಯಡ್ ಮಾಡಿ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಮಸಾಲ ಖಾರ ಚೆನ್ನಾಗಿ ಆ್ಯಡ್ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಸ್ಕೊಳ್ಳೋಣ. ನೋಡಿ, ಚಿಕನ್ ಬೆಂದಿದೆ. ಈಗ ಓಪನ್ ಮಾಡ್ತೀವಿ. ಈಗ ಚಿಕನ್ ಗ್ರೇವಿ ರೆಸಿಪಿ ರೆಡಿಯಾಗಿದೆ. ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಈಗ ಪಕ್ಕ ಉತ್ತರ ಕರ್ನಾಟಕ ಶೈಲಿಯ ನಾಟಿ ಕೋಳಿಯ ಚಿಕನ್ ಗ್ರೇವಿ ತುಂಬ ರೆಡಿಯಾಗಿದೆ. ಚಿಕನ್ ಜೊತೆಗೆ ಚಪಾತಿ ಚೆಂದ ಇರುತ್ತೆ ಅಂತ ಸೊ ಈಗ ಚಪಾತಿ ಲಟಿಸ್ತಾ ಇದ್ದೀನಿ. ಸೊ ಈಗ ಚಪಾತಿನ ಚೆನ್ನಾಗಿ ಬೇಯಿಸ್ಕೊಂಡಾಯಿತು. ನೆಕ್ಸ್ಟ್ ನಾವು ಚಿಕನ್ ತಿನ್ನಲು ರೆಡಿಯಾಗಿರೋಣ. ಹೆಂಗಿದೆ ಚಿಕನ್? ಹೆಂಗಿದೆ ಚಿಕನ್ನು?